ಸೋಷಿಯಲ್ ಮೀಡಿಯಾ ಪವರ್. ನೀವೆಲ್ಲರೂ ಕೂಡ ವಿಡಿಯೋ ನೋಡಿದ್ರಿ ಅಂತ ಅನ್ಕೋತೀನಿ. ಸಮೀರ್ ಅವರು ಮಾಡಿದ್ದಂಥ ವಿಡಿಯೋ, ಆ ರೀತಿ ಒಂದು ವಿಡಿಯೋ ಮಾಡೋದಕ್ಕೆ ಧೈರ್ಯ ಬೇಕು, ಆಯ್ತಾ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನ್ಯಾಯಾಂಗದ ಮುಖಾಂತರ ಸೌಜನ್ಯಗೆ 100% ನ್ಯಾಯ ಸಿಗಲ್ಲ. ಏನಕ್ಕೆ ಅಂದರೆ ಯಾವುದೇ ಎವಿಡೆನ್ಸ್ ಇಲ್ಲ. ಇರೋ ಎವಿಡೆನ್ಸ್ನ ಫುಲ್ ಮುಚ್ಚಾಕ್ಬಿಟ್ಟಿದ್ದಾರೆ. ನಾವೇನು ಯೋಚನೆ ಮಾಡಬೇಕು, ನಾವೇನು ಕೇಳಬೇಕು ಅಂದರೆ ಫ್ಯೂಚರ್ನಲ್ಲಿ ಈ ಸೌಜನ್ಯಗೆ ಆದ ರೀತಿ ಬೇರೆ ಯಾರಿಗೂ ಕೂಡ ಆಗಬಾರ್ದು. ಪವರ್ಫುಲ್ ವ್ಯಕ್ತಿಗಳು ಒಂದು ಕೇಸನ್ನು ಈ ರೀತಿ ಮುಚ್ಚಾಕೋ ರೀತಿ ಆಗಬಾರ್ದು. ಇದನ್ನು ಯೋಚನೆ ಮಾಡಬೇಕು. ಸೆಕ್ಷನ್ 499 ಎಕ್ಸ್ಪ್ಲನೇಷನ್ 4 ಒಂದ್ಸಲ ಗೂಗಲ್ ಮಾಡಿ ಚೆಕ್ ಮಾಡಿ. ನೀವು ಯಾವುದಾದ್ರೂ ಒಂದು ವ್ಯಕ್ತಿಯ ಬಗ್ಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆ ವ್ಯಕ್ತಿಯ ಹೆಸರು ತಗೋಬೇಕು ಅಂತಲೇ ಏನೂ ಇಲ್ಲ. ನೀವು ಮಾಡ್ತಿರೋ ವಿಡಿಯೋದಲ್ಲಿ ನೋಡೋ ಜನಗಳ ಕಣ್ಣಿಗೆ ಅದು ಡಿಫಮೇಟ್ರಿ ಅಂತ ಅನಿಸಿದ್ರೆ, ಆಯಿತಾ, ಅದು ಡಿಫಮೇಷನ್ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮೇಲೆ ಡಿಫಮೇಷನ್ ಕೇಸನ್ನು ಹಾಕಬಹುದು. ಕೋರ್ಟ್ ಸುತ್ತಬೇಕಲ್ಲ, ಆಯಿತಾ. ಅವ್ರ ಹತ್ರ ಬೇಜಾನ್ ದುಡ್ಡಿದೆ, ಬೇಜಾನ್ ಆಸ್ತಿ ಮಾಡಿದರೆ ಬೇಜಾನ್ ದುಡ್ಡಿದೆ, ಆಯಿತಾ. ಬಟ್ ಕಷ್ಟ ಆಗಿದೆ ಯಾರಿಗೆ? ಈ ಸಮೀರಿಗೆ, ಆಯಿತಾ. ಈಗ ವೈರಲ್ ಆಗಿದೆ ವಿಡಿಯೋ, ಇನ್ನೊಂದು 4 ದಿನ ಮಾತಾಡ್ಕೊಂಡು ಆಮೇಲೆ ಸೈಲೆಂಟ್ ಆಗಿಬಿಡೋಣ, ಆಮೇಲೆ ಇನ್ನೊಂದು ಕೇಸ್ ಬರುತ್ತೆ, ಇನ್ನೊಂದು ವಿಡಿಯೋ ಬರುತ್ತೆ, ಆಮೇಲೆ ಅದ್ರ ಬಗ್ಗೆ ಮಾತಾಡಿ ಅನ್ನೋಣ, ಆಮೇಲೆ ಇನ್ನೊಂದು ಬರುತ್ತೆ, ಆಮೇಲೆ ಇದ್ರ ಬಗ್ಗೆ ಮಾತಾಡಿ ಅನ್ನೋಣ. ಅಲ್ಲ, ಈ ಟ್ರೆಂಡಿಂಗ್ ಇರೋ ತನಕ ಮಾತ್ರ ವಿಚಾರ ಆದರೆ ಮಾತಾಡೋಕ್ಕೆ ಹೋಗಬೇಡಿ, ಆಯಿತಾ. ಎಲ್ಲರೂ ಮಾಡೋದೇ ತಪ್ಪು. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದು ನನ್ನ ಒಪಿನಿಯನ್ನು, ಬೇರೆಯವರಿಗೆ ಚೇಂಜ್ ಆಗ್ಬೋದು. ನಿಮಗೆ ಅನಿಸುತ್ತು ಕಾಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.